ಕಾನ್ಸ್ಟೇಬಲ್ಸ್ ಇರ್ಬೋದು, ನಮ್ಮ ಹೋಮ್ ಗಾರ್ಡ್ಸ್ ಇರ್ಬೋದು, ಸಿವಿಲ್ ಡಿಫೆನ್ಸ್ ಅವರು ಇರ್ಬೋದು, ಪ್ರತಿಯೊಬ್ಬರು ಬಹಳ ಉತ್ತಮ ರೀತಿ ಕೆಲಸ ನಿರ್ವಹಣೆ ಮಾಡಿದ್ದಾರೆ. ಹಾಗಾಗಿ ಖುದ್ದು ಸಿ ಪಿ ಸಾಹೇಬ್ರೆ, ನಾನು ಸಹ ತಮ್ಮೆಲ್ಲರಿಗೆ ಅಭಿನಂದಿಸಲು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು, ಎಲ್ಲರಿಗೆ ಒಂದು ಶುಭ ಸಂದೇಶವನ್ನು ಸಲ್ಲಿಸಬೇಕು ಅಂತ ಒಂದು ಉದ್ದೇಶದಿಂದ ಈ ಒಂದು ಸರಣಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಮೊಟ್ಟ ಮೊದಲನೇದಾಗಿ ಇದನ್ನು ಶುರು ಮಾಡುವಾಗ ಇವತ್ತು ಸೆಂಟ್ರಲ್ ಡಿವಿಷನ್, VVIP ಸೆಕ್ಯೂರಿಟಿ, CTSP ಮತ್ತು ವಿಧಾನಸೌಧ ಸೆಕ್ಯೂರಿಟಿನಲ್ಲಿ ಕೆಲಸ ಮಾಡ್ತಕ್ಕಂಥ PSI ಮತ್ತು ಮೇಲ್ಪಟ್ಟ ದರ್ಜೆ ಎಲ್ಲ ಅಧಿಕಾರಿಗಳು ಇದನ್ನು ಮುಂದುವರಿಸ್ತಾ 5ನೇ ಜನವರಿ 5th ಜನವರಿದಂದು ಬೆಳಗ್ಗೆ CR, ಅದಾದಮೇಲೆ ಟ್ರಾಫಿಕ್ ವೆಸ್ಟ್ ಮತ್ತು ಸೌತು, ಸಂಜೆ 4 ಗಂಟೆಗೆ ಲಾ ಆ್ಯಂಡ್ ಆರ್ಡರ್ ನಾರ್ತ್ ವೆಸ್ಟ್ ವೆಸ್ಟ್ ಡಿವಿಷನ್ಸು, ಆಮೇಲೆ ಸಂಜೆ 6 ಗಂಟೆಗೆ ಈಸ್ಟ್ ನಾರ್ತ್ ಈಸ್ಟ್ ಡಿವಿಷನ್. ಅದನ್ನು ಮುಂದುವರಿಸ್ತಾ 6ನೇ ತಾರೀಕಿಗೆ ಸಂಜೆ CCB ಕಮಾಂಡ್ ಸೆಂಟರ್ ಮತ್ತು ಕಂಟ್ರೋಲ್ ರೂಮ್ದ ಎಲ್ಲ ಅಧಿಕಾರಿಗಳಿಗೆ, ಆಮೇಲೆ 7ನೇ ತಾರೀಕಿಗೆ ಬೆಳಿಗ್ಗೆ ಟ್ರಾಫಿಕ್ ನಾರ್ತ್ ಮತ್ತು ಈಸ್ಟ್ ಡಿವಿಷನ್ಸ್, ಈವ್ನಿಂಗ್ ಸಂಜೆ 4 ಗಂಟೆಯಿಂದ ಸೌತ್ ಮತ್ತು ಸೌತ್ ವೆಸ್ಟ್ ಡಿವಿಷನ್, ಸಂಜೆ 6 ಗಂಟೆಯಿಂದ ಎಲೆಕ್ಟ್ರಾನಿಕ್ ಸಿಟಿ, ವೈಟ್ಫೀಲ್ಡ್, ಸೌತ್ ಈಸ್ಟ್ ಮತ್ತು HSR ಲೇಔಟ್. ಸೊ ಖುದ್ದು CP ಸಾಹೇಬರು ಇಷ್ಟೆಲ್ಲ ಜಾಗಗಳಿಗೆ ಭೇಟಿ ನೀಡಿ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೆ ಅಭಿನಂದಿಸುತ್ತಾ ಮುಂದಿನ ದಿನಗಳಲ್ಲಿ ಕೂಡ ತಾವೆಲ್ಲ ಒಳ್ಳೆ ಕೆಲಸ ಮಾಡ್ತೀರಂತ ಒಂದು ಆಶಯವೊಂದಿಗೆ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ನಾನು ಮೊಟ್ಟ ಮೊದಲನೇದಾಗಿ ವೈಯಕ್ತಿಕವಾಗಿ ಮತ್ತು ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಪರವಾಗಿ CP ಸಾಹೇಬರಿಗೆ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. Thank you, sir. Leading us at every front, sir. Starting from the discussion rooms in our meetings, sir, meeting halls, ಅಲ್ಲಿಂದ till the last minute of the ಬಂದೋಬಸ್ತ್ ಸರ್. ತಾವೆಲ್ಲರೂ ನಮ್ಮ ಹಿಂದೆ ನಿಂತಿದ್ದೀರಿ ಸರ್, ತಾವು ಆಗಲಿ, ಜಾಯಿಂಟ್ CP ಸರ್ಸ್ ಆಗಲಿ. ಅದರಿಂದ ಸರ್ ನಮಗೂ ಕೂಡ ಆನೆ ಬಲ ಬಂದಂಗೆ ಆಗಿತ್ತು ಸರ್. We all felt very confident about the process and the execution. Under your leadership, we have all contributed our part, and the entire result is what we see is of excellent teamwork, which included well planning, well coordination, and equally well execution. Thank you, sir. ನಮ್ಮ ಎಲ್ಲ ಸೀನಿಯರ್ ಆಫೀಸರ್ಸ್ ಇಲ್ಲಿ ಉಪಸ್ಥಿತ ಎಲ್ಲ ಈ ಬಂದೋಬಸ್ತಲ್ಲಿ ಸೇರ್ಕೊಳ್ಳೋದೆಲ್ಲ ಸೆಂಟ್ರಲ್ ಡಿವಿಷನ್ ಮತ್ತು ಇನ್ನಿತರ VVIP, DCPs ಎಲ್ಲ ಆಫೀಸರ್ಸ್, ಮೊದಲಾಗಿ ನಿಮ್ಮೆಲ್ಲರಿಗೆ ನಾನು ನಮ್ಮ ಬ್ಯಾಂಗ್ಳೂರು ಸಿಟಿ ಪೊಲೀಸ್ ವತಿಯಿಂದ DG and IGP ಸಾಹೇಬ್ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಇದು ಒಂದು ಡಿವಿಷನ್ ಲೆವೆಲಲ್ಲಿ, ಯಾಕಂದ್ರೆ ಏನಾಗಿದೆ ನನ್ನ ಭಾಷಣ ಆದ ತಕ್ಷಣ ಹೋಗ್ತೇನೆ. ಏನಾಯ್ತಂದ್ರೆ ನನ್ನ ಪ್ರಕಾರ ಬಹಳ ಒಂದು ಎಕ್ಸಲೆಂಟ್ ಎಕ್ಸಾಂಪಲ್ ಆಫ್ ಅ ಟೀಮ್ ವರ್ಕ್ ನಾನು ಹೇಳ್ಬೋದು. ಎಕ್ಸಲೆಂಟ್ ಎಕ್ಸಾಂಪಲ್. Okay, so hats off to all of you, all the team, everyone, right from the constable to everyone who is heading the unit in the division and the joint commissioners. Law and order, crime, traffic, ಇದರಲ್ಲಿ ಈಗ ಜಸ್ಟ್ ನಮ್ಮ DCP ಸೆಂಟ್ರಲ್ ಅವರು ಹೇಳಿದ್ರು, ಒಂದೇ ಸರಿ ಎಲ್ಲರಿಗೂ ಕರೆದು ಮಾತಾಡಲಿಕ್ಕೆ ಮತ್ತು ಅವ್ರ ಜೊತೆಗೆ ಎಕ್ಸ್ಪೀರಿಯನ್ಸ್ ಹಂಚ್ಕೊಡ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾವು ಒಂದು ಗ್ರೂಪ್ ಮಾಡಿ, ಸೊ ಇವತ್ತು ಗ್ರೂಪಲ್ಲಿ ಸೆಂಟ್ರಲ್ ಡಿವಿಷನ್, VVIP ಸೆಕ್ಯೂರಿಟಿ, CTSP ಮತ್ತು ವಿಧಾನಸೌಧ, ನಂತರ ಬರ್ತಾ CRದು ಎಲ್ಲ 4 CR, ಈಸ್ಟ್ ವೆಸ್ಟ್ ನಾರ್ತ್ ಸೌತ್, ದೆನ್ ಟ್ರಾಫಿಕ್ ವೆಸ್ಟ್ ಆ್ಯಂಡ್ ಈಸ್ಟ್, ಅದೇ ರೀತಿ ನಾರ್ತ್ ಡಿವಿಷನ್, ನಾರ್ತ್ ವೆಸ್ಟ್ ಡಿವಿಷನ್ ಮತ್ತು ವೆಸ್ಟ್ ಡಿವಿಷನ್, ದೆನ್ ಈಸ್ಟ್ ಆ್ಯಂಡ್ ನಾರ್ತ್ ಈಸ್ಟ್ ಡಿವಿಷನ್, ಆಮೇಲೆ CCB ಕಮಾಂಡ್ ಸೆಂಟರ್ ಆ್ಯಂಡ್ ಕಂಟ್ರೋಲ್, ಅದರದ್ದು ಒಂದು ಸೆಪರೇಟ್ ವಿಂಗ್ ಯೂನಿಟ್, ಪ್ಲಸ್ ಟ್ರಾಫಿಕ್ ನಾರ್ತ್ ಆ್ಯಂಡ್ ಈಸ್ಟ್, ಆಮೇಲೆ ಸೌತ್ ಆ್ಯಂಡ್ ಸೌತ್ ವೆಸ್ಟ್ ಡಿವಿಷನ್, ಲಾಸ್ಟಿಗೆ ಈ ಎಲೆಕ್ಟ್ರಾನಿಕ್ ಸಿಟಿ, ವೈಟ್ಫೀಲ್ಡ್, ಸೌತ್ ಈಸ್ಟ್ ಡಿವಿಷನ್. ಇದೆಲ್ಲ ಸೇರಿ ಪ್ರತಿಯೊಂದು ನಮ್ಮ ಸಿಟಿ ವ್ಯಾಪ್ತಿಯಲ್ಲಿ ಯಾರ್ಯಾರು ಆಫೀಸರ್ಸ್ ಆ್ಯಂಡ್ ಮೆನ್ ಕೆಲಸ ಮಾಡಿದಾರೋ ಅವರೆಲ್ಲರಿಗೆ ನಾವು ನಮ್ಮ ಲೆವೆಲಲ್ಲಿ ಅಪ್ರಿಸಿಯೇಷನ್ ಲೆಟರ್, ಸರ್ಟಿಫಿಕೇಟ್ಸ್ ಕೊಡ್ತಾ ಇದ್ದೀವಿ. ಮೆನ್ಗೆ ಇಷ್ಟೆಲ್ಲ ಜಾಗ ಇಲ್ಲಿ ಇಲ್ಲ, ಅದಕ್ಕೆ ಡೆಪ್ಟಿ ಕಮಿಷನರ್ಸ್ ಮತ್ತು ಜಾಯಿಂಟ್ ಕಮಿಷನರ್ಸ್ ಅವ್ರವ್ರ ಯೂನಿಟ್ಸಲ್ಲಿ ಅವ್ರಿಗೆ ಅಪ್ರಿಸಿಯೇಷನ್ ಲೆಟರ್ ಮತ್ತು ಸರ್ಟಿಫಿಕೇಟ್ಸ್ ಕೊಡ್ತಾರೋ ಅಲ್ಲಿ ಆಲ್ರೆಡಿ ಆ ಥರ ನಾವು ಸೂಚನೆ ಕೊಟ್ಟಿದ್ದೀವಿ. ಇದು ಅಲ್ಲದೆ ಹೋಮ್ ಗಾರ್ಡ್ಸ್, ಸಿವಿಲ್ ಡಿಫೆನ್ಸ್, KSRP ಮತ್ತು CID, ISD ಬೇರೆ ಬೇರೆ ಯೂನಿಟ್ಸಿಂದ ಸುಮಾರು 7 ಆಫೀಸರ್ಸ್ ಬಂದಿದ್ರು.
ಪ್ರತಿಯೊಂದು ಯೂನಿಟ್ ಹೆಡ್ಸ್ಗೆ ನಾವು ಲೆಟರ್ ಬರೀತಾ ಇದ್ದೀವಿ. ದಿಸ್ ಇಸ್ ಜಸ್ಟ್ ಅ ಟೋಕನ್ ಆಫ್ ಅಪ್ರಿಸಿಯೇಷನ್. ವಿ ಕಾಂಟ್ ಡೂ ಮೋರ್ ದನ್ ದಟ್ ಬಿಕಾಸ್ 20,000ಕ್ಕಿಂತ ಜಾಸ್ತಿ ಜನ ಇದರಲ್ಲಿ ಶಾಮೀಲಾಗಿದ್ದಾರೆ. ಒಂದು ಬಹಳ ಇಂಟ್ರೆಸ್ಟಿಂಗ್ ಯಾವುದಂದ್ರೆ, ನಾವು ಈಗ ಕೆಲವರು ಹೇಳಿದಾಗ ನಾನು ಈ ಬಂದೋಬಸ್ತ್ ಸ್ಕೀಮ್ ಸ್ಟಾರ್ಟ್ ಮಾಡುವಾಗ ಎಕ್ಸಾಕ್ಟ್ಲಿ ಐ ರಿಮೆಂಬರ್ ಇಟ್ ವಾಸ್ 4th or 5th of December. 4th of December. ಅದು 4th December ಇಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಆಲ್ಮೋಸ್ಟ್ 1 ತಿಂಗಳಾಯಿತು. ನಮಗೆ ಕೂಡ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಯಿತು. ಸ್ಟಾರ್ಟ್ ಮಾಡುವಾಗ ಕೆಲವು ನಮ್ಮ ಆಫೀಸರ್ಸ್, ಕೆಲವು ಪ್ರೆಸ್ ಅವ್ರು ಕೂಡ ಅವ್ರಿಗೆ ಗೊತ್ತಾಗಿತ್ತು, ಸರ್ ಇಷ್ಟು ಬೇಗ ಏನು ಸರ್, ಯಾಕೆ ಸರ್ ಇಷ್ಟು ಬೇಗ ಅಂತ ಭಾಳ ಜೋರಾಗಿ ಅಂದರೆ ನಮಗೆ ಕ್ವಶನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನು ಅಷ್ಟೇನು ದೊಡ್ಡ ಕಥೆ ಇದೆ ಸರ್, ಯಾಕೆ ಸ್ಟಾರ್ಟ್ ಮಾಡೋದು? ನಾನು ಹೇಳಿದ್ರೆ ಆಯಿತು ಮಾಡ್ತಾ ಇದ್ದೀವಿ ಅಂತ. ನಾವು ಏನು ಅದರ ಬಗ್ಗೆ ಜಾಸ್ತಿ ಇದು ಮಾಡಲಿಲ್ಲ. ಬಿಕಾಸ್ 24/7 ಬರೋ ಇದೇ ಕೆಲಸ ಇಲ್ಲ, ನಮ್ಮದು ಪೊಲೀಸಿಂಗ್ ಕೂಡ ಆಗಬೇಕು. ಸೊ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಏನು ಕೋರ್ ಗ್ರೂಪಲ್ಲಿ ಇನಿಷಿಯಲ್ ಲೆವೆಲಲ್ಲಿ ಯಾರು ಆಫೀಸರ್ಸ್ ಇದ್ರು, ಇನ್ಕ್ಲೂಡಿಂಗ್ ನಮ್ಮ DCP ಇಂಟ್ ಅವ್ರಿಗೆ ಕೂಡ ಸ್ವಲ್ಪ ಗಾಬರಿ ಆಗಿದಷ್ಟು ಬೇಗ ಯಾಕೆ ಸರ್ ಕರೆದು ಬಿಟ್ಟಿದ್ರು. ಅವರು ಇಮಿಡಿಯೇಟ್ಲಿ ಏನು ಟಿಪಿಕಲ್ ಇರ್ತದೆ ಬಂದೋಬಸ್ತಲ್ಲಿ, ಶಿ ಹ್ಯಾಸ್ ಕಲೆಕ್ಟೆಡ್ ಆಲ್ ದಿ ಫಿಗರ್ಸ್ ಫ್ರಮ್ ಆಲ್ ಎಂಟೈರ್ ಸಿಟಿದು. ಎಷ್ಟೆಷ್ಟು ರಿಕ್ವೈರ್ಮೆಂಟ್ ನಿಮಗೆ ಇದೆ, ಎಷ್ಟು KSRP ಬೇಕು, ಎಷ್ಟು CR ಬೇಕು, ಎಷ್ಟು ಮೆನ್ ಬೇಕು, ಆ್ಯಂಡ್ ವೆರಿ ಇನ್ ಅ ಡಿಸಿಪ್ಲಿನ್ ಮ್ಯಾನರ್ ದೇ ಹ್ಯಾವ್ ಕಮ್ ಟು ಮೀ. ನನ್ನ ಹತ್ರ ಬಂದು ಹೇಳಿದ್ರು, ಸರ್ ಇಷ್ಟು ಬೇಕು, ಇಷ್ಟು ಬೇಕು. ನಾನು ಹೇಳಿದ್ರೆ ಇದು ಸೈಡ್ ಇಟ್ಕೊಳ್ಳಿ, ಇದು ಈಗ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮಗೆ ವಿ ಹ್ಯಾವ್ ಟು ಫಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿಸ್ ಥಿಂಗ್. ಸೊ ನಾನು ಜಾಸ್ತಿ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಇದ್ರ ಬಗ್ಗೆ ನಮ್ಮ ಜಾಯಿಂಟ್ ಕಮಿಷನರ್ಸ್ ಆ್ಯಂಡ್ DCPಸ್ಗೆ ನಾನು ಹೇಳಿದ್ರೆ ಒಂದು SOP ಟೈಪ್ ಒಂದು ಸ್ಟ್ಯಾಂಡರ್ಡ್ ಒಂದು ಡಾಕ್ಯುಮೆಂಟೇಶನ್ ಮಾಡಿ. ಬಿಕಾಸ್ ಇಟ್ಸ್ ಇಸ್ ಅ ಲರ್ನಿಂಗ್ ಎಕ್ಸರ್ಸೈಸ್ ಫಾರ್ ಆಲ್ ಆಫ್ ಅಸ್. ಇಟ್ ಇಸ್ ನಾಟ್ ಮೈ ಬಂದೋಬಸ್ತ್ ಆರ್ ಜಾಯಿಂಟ್ ಕಮಿಷನರ್ ಬಂದೋಬಸ್ತ್ ಆರ್ DCP. ಇಟ್ ಈಸ್ ದ ಬಂದೋಬಸ್ತ್ ಫಾರ್ ದಿ ಸಿಟಿ ಪೊಲೀಸ್. ಸೊ ವಿ ಹ್ಯಾವ್ ಟು ಕೀಪ್ ಇಟ್ ಡಾಕ್ಯುಮೆಂಟೆಡ್. ಸೊ ಇದರಲ್ಲಿ ಮೇನ್ ಅಂದರೆ ಏನು, ವಾಟ್ ಈಸ್ ನ್ಯೂ ಇಯರ್ ಸೆಲೆಬ್ರೇಷನ್ ಡಿಫ್ರೆಂಟ್ ಫ್ರಮ್ ಅದರ್ ಪ್ಲೇಸಸ್. ಗಣೇಶ ಬಂದೋಬಸ್ತ್ ನಾವು ಮಾಡ್ತೀವಿ, ಈದ್ ಮಿಲಾದ್ ಮಾಡ್ತೀವಿ, ಹಲವಾರು ದಸರಾದು ಎಲ್ಲ ಪ್ರತಿಯೊಂದು ವಿಷಯದಲ್ಲಿ ನಾವು ನಿಮಗೆ ಗೊತ್ತಿದೆ ನಾವು ಮಾಡ್ಕೊಂಡು ಬಂದೀವಿ. ಬಟ್ ಇದು ಒಂದು ಸೆಪರೇಟ್ ಡಿಫ್ರೆಂಟ್ ಟೈಪ್ ಬಂದೋಬಸ್ತ್ ಇತ್ತು. ಆ ಬಂದೋಬಸ್ತ್ ಸ್ಟಡಿ ಮಾಡಲಿಕ್ಕೆ ತುಂಬ ನಾವು ಹಲವಾರು ಎಲ್ಲ DCPಸ್ಗೆ ಇಲ್ಲಿ ಕರೆದು ACPs ಕರೆದು ಪ್ರತಿಯೊಂದು ಮೀಟಿಂಗಲ್ಲಿ ಸ್ಟಡಿ ಮಾಡಿ ತಕ್ಕಂತೆ ಬಂದೋಬಸ್ತ್ ಸ್ಕೀಮ್ ರೆಡಿ ಆಗಿತ್ತು. ಆ್ಯಂಡ್ ಹೌದು ನಿಜ, ನಾನು ಕೂಡ ಸ್ವಲ್ಪ ಜಾಸ್ತಿ ಫಾಲೋ ಅಪ್ ಮಾಡಿದೆ. ಯಾಕೆಂದರೆ ನಂದು ಒಂದೇ ಉದ್ದೇಶ ಇತ್ತು, ನಮ್ಮ ಆಫೀಸರ್ಸ್ ಮತ್ತು ಮೆನ್ ಅವ್ರ ತಲೆಗೆ ಹೋಗಬೇಕು ಏನು ಮಾಡಬೇಕು ಅಂತ. ಸೊ ಐ ವಾಸ್ ವೆರಿ ಹ್ಯಾಪಿ. ನನಗೆ 30ನೇ ತಾರೀಕು ಅಥವಾ 29ಗೆ ಒಂಥರ ಫೀಲಿಂಗ್ ಬಂತು. ಅದು ಪ್ರತಿಯೊಂದು ಜನಗೆ ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗಿತ್ತು. ಎಲ್ಲಿ ಇದು ಮಾತ್ರ ನಾವು ಇಲ್ಲಿ ಕೂತಿದ್ದೀವಿ MG ರೋಡ್, ಬ್ರಿಗೇಡ್ ರೋಡ್ ಬಗ್ಗೆ ಅಲ್ಲ, ಇಡೀ ಸಿಟಿದು ವ್ಯವಸ್ಥೆ ಇದೆ. ಅದು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಬಗ್ಗೆ ಇರಲಿ, ಅಥವಾ ರೋಡ್ ಕ್ಲೋಸ್ ಮಾಡ್ಲಿಕ್ಕೆ ಬಗ್ಗೆ ಇರಲಿ, ಅಥವಾ ರೌಡಿ ಎಲಿಮೆಂಟ್ಸ್ಗೆ ಪಿಕಪ್ ಮಾಡಲಿಕ್ಕೆ ಇರ್ಬೋದು, ಪ್ರತಿಯೊಂದು ವಿಷಯ ಬಗ್ಗೆ ನಮ್ಮ ಸ್ಟಾಫ್, ಮೆನ್ ಆಫೀಸರ್ಸ್ ಎಲ್ಲರಿಗೂ ಕ್ರಿಸ್ಟಲ್ ಕ್ಲಿಯರ್ ಇತ್ತು ವಾಟ್ ಹ್ಯಾಸ್ ಟು ಬಿ ಡನ್. ಸೊ ಆ ನಿಟ್ಟಿನಲ್ಲಿ ಎವ್ರಿ ಒನ್ ಹ್ಯಾಸ್ ವರ್ಕ್ಡ್ ವೆರಿ ಹಾರ್ಡ್, ಡನ್ ದರ್ ಡ್ಯೂಟಿ ವೆರಿ ನೈಸ್ಲಿ. ಈ ಮೋಟರ್ ಸೈಕಲಲ್ಲಿ ನಾವು ಏನು ಹೋಗಿದ್ದೀವಿ, ನಾನು ಹೋದ್ಮೇಲೆ ನನಗೆ ಭಾಳ ಖುಷಿ ಆಯಿತು. ಪ್ರತಿಯೊಂದು ನಮ್ಮ ಆಫೀಸರ್ಸ್ ಮೋಟರ್ ಸೈಕಲ್ದು ಒಂದು ಪ್ರೊಸೆಷನ್ ಮಾಡೋದು ಎಲ್ಲ. ಸೊ ದ್ಯಾಟ್ ಲೆಡ್ ಟು ಒಂಥರ ಒಂದು ವಾತಾವರಣ ಅಂದರೆ ಇಲ್ಲ, ಒಂದೊಂದು ಮೂಲೆಯದು ಒಂದೊಂದು ಏರಿಯಾದು ಬಗ್ಗೆ ಎಲ್ಲರಿಗೂ ಕರೆಕ್ಟ್ ಐಡಿಯಾ ಬಂತು, ವಾಟ್ ಈಸ್ ಗೋಯಿಂಗ್ ಆನ್ ವೆಲ್. ಸೊ ದೀಸ್ ಆರ್ ಆಲ್ ಥಿಂಗ್ಸ್ ವಿಚ್ ಗೋಸ್ ಆನ್ ಟು ಶೋ ದಟ್ ಇಫ್ ವಿ ಟ್ರೈ ಟು ಡೂ ಸಮಥಿಂಗ್ ಇನ್ ಅರ್ನೆಸ್ಟ್. ಈಗ ನಾನು ಯಾವುದೋ ಬಗ್ಗೆ ಟಿಪ್ಪಣಿ ಮಾಡ್ತಾ ಇಲ್ಲ, ಬಿಕಾಸ್ ನನ್ನ ನೇಚರ್ ಇಲ್ಲ ಆ ಥರ ಮಾಡಲಿಕ್ಕೆ. ಬಟ್ ಒಂದು ಹೇಳಬೇಕಾದ್ರೆ ಇನ್ ಜನರಲ್ ಎನಿ ಬಂದೋಬಸ್ತ್ ಏನಾಗಿದೆ, ಲಾಸ್ಟ್ಗೆ ಎಲ್ಲ ನಾವು ನೋಡ್ತೀವಿ. ಲಾಸ್ಟ್ ಇಯರ್ 5 KSRP ಇತ್ತು, ಈ ಸರಿ 7 KSRP ಕೇಳ್ಬೋದು. ಲಾಸ್ಟ್ ಇಯರ್ 10 ಇತ್ತು, ಈ ಸರಿ 15 ಕೇಳ್ಬಿಡೋದು. ಸೊ ಅಥವಾ ಲಾಸ್ಟ್ ಇಯರ್ 200% ಎಕ್ಸ್ಟ್ರಾ ಇತ್ತು, ಈ ಸರಿ 250 ಕೇಳ್ಬಿಡೋದು. ಮ್ಯಾನ್ ಪವರ್ ನೀವು 10-20,000 ಈ ಸರಿ ಇಟ್ಟು 30,000 ಇಟ್ಟರು ಕೂಡ ಇಫ್ ಯು ಡೋಂಟ್ ಹ್ಯಾವ್ ಅ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್, ನಿಮಗೆ ಏನು ಮಾಡಬೇಕು ನೀವು ಏನು ಮಾಡ್ಲಿಕ್ಕೆ ಆಗಲ್ಲ. ಈ ಸರಿ ನಮಗೆ ಭಾಳ ಖುಷಿ ಆಯಿತು. ನಾನು ಒಬ್ಬೊಬ್ಬ ಸ್ಟಾಫ್ಗೆ ನೋಡಿದೆ, ಅಲ್ಲಿ ನಿಂತು ಅವ್ರಿಗೆ ಎಕ್ಸಾಕ್ಟ್ ಗೊತ್ತಿತ್ತು ಏನು ಮಾಡಬೇಕು, ಎಲ್ಲಿ ಲೆಫ್ಟ್ ಹೋಗಬೇಕು, ರೈಟ್ ಹೋಗಬೇಕು, ಎಲ್ಲಿ ನಿಲ್ಲಿಸಬೇಕು. ಆ ಟೈಮ್, ಆ ಕ್ಷಣದಲ್ಲಿ MG ರೋಡ್ ಬ್ರಿಗೇಡ್ ರೋಡಲ್ಲಿ 11:30 ಗಂಟೆಗೆ ಅಷ್ಟು ಕ್ರೌಡ್ ನೋಡಿ, ಇಫ್ ಯುವರ್ ಪ್ಲಾನಿಂಗ್ ಇಸ್ ನಾಟ್ ದೇರ್ ಇನ್ ಪ್ಲೇಸ್, ಖಂಡಿತ ನೀವೇ ಗಾಬರಿ ಆಗ್ಬಿಡ್ತಾರೆ, ನೀವು ಓಡೋಗ್ಬಿಡ್ತಾರೆ ಜಾಗ, ಅಥವಾ ನೀವು ಬಿಟ್ಬಿಡ್ತಾರೆ, ಆಯಿತು ಹಾಳಾಗಲಿ ಏನಾಗ್ತದೆ ಆಗಲಿ. ಬಟ್ ನಮ್ಮದು ಪ್ಲ್ಯಾನಿಂಗ್, ಪ್ರತಿಯೊಂದು ಆಫೀಸರ್ಸ್, ACP, DCP ಎಲ್ಲ ಸ್ಟಾಫು, ಸಿವಿಲ್ ಡಿಫೆನ್ಸ್ ಇರಲಿ, ಹೋಮ್ ಗಾರ್ಡ್ಸ್ ಇರಲಿ, ಟ್ರಾಫಿಕ್ ಅವ್ರು ಇರಲಿ, ಅವ್ರದ್ದು ಪ್ಲ್ಯಾನಿಂಗ್ ಪಕ್ಕ ಇತ್ತು. ಯಾವ ರೀತಿ
ಏನು ಮಾಡಬೇಕು, ಜನ ಜಾಸ್ತಿ ಬಂದರೆ ಏನು ಮಾಡಬೇಕು, ಈ ಹೋಲ್ಡಿಂಗ್ ಏರಿಯಾ ಬಗ್ಗೆ ನಮ್ಮ ACP ಅವರು ಹೇಳಿದರು, ಅದೆಲ್ಲ ವಿ ಹ್ಯಾಡ್ ಕೇಟರ್ ಟು ಇಟ್. ವಿ ಹ್ಯಾಡ್ ಮೇಡ್ ಇಟ್ ಅ ಪಾಯಿಂಟ್ ದಟ್ ವಿ ವಿಲ್ ನಾಟ್ ಅಲೌ ಬಿಯಾಂಡ್ ದಿಸ್ ಪಾಯಿಂಟ್ ಟು ಗೋ ಇನ್ ಸೈಡ್ ಬ್ರಿಗೇಡ್. ನಾವು ಬಿಟ್ಟಿಲ್ಲ. ತುಂಬ ಪ್ರೆಷರ್ ಇತ್ತು, ತುಂಬ ಅಲ್ಲಿ ಇದು, ಬಟ್ ನಾವು ಬಿಡಲಿಲ್ಲ. ಸೊ ಅದೇನಾಯಿತು, ಈ ಕ್ರೌಡ್ ಆ ಪಬ್ ಬಾರಲ್ಲಿ ಯಾರು ಕೂತಿದ್ದಾರೋ ಅವ್ರು ಆ ಕ್ರೌಡ್ ಜೊತೆಗೆ ಮಿಕ್ಸೆ ಮಾಡಲಿ ಅಲ್ಲಿ ಅವ್ರಿಗೆ ವರ್ಕೌಟ್ ಆಗಿಲ್ಲ. ಇಲ್ಲಾಂದರೆ ಜನಗೆ ಒಂಥರ ಅಲ್ಲಿ ಹೋಗಿ ನೋಡೋಣ ಏನಾಗ್ತಾ ಇದೆ ಅಂತ. ಸೊ ಇಟ್ ಈಸ್ ನಾಟ್, ನಾನು ಫಸ್ಟ್ ಡೇ ಇಂದ ಪ್ರೆಸ್ಸಲ್ಲಿ ಕೂಡ ಹೇಳಿದ್ದೀನಿ, ದಿಸ್ ಇಸ್ ನಾಟ್ ಅ ಸ್ಟೇಟ್ ಸ್ಪಾನ್ಸರ್ಡ್ ಫಂಕ್ಷನ್. ದಿಸ್ ಇಸ್ ಅ ಪ್ರೈವೇಟ್ ಫಂಕ್ಷನ್ ಇನ್ ದ ಪ್ರೈವೇಟ್ ಕೆಪಾಸಿಟಿ. ಅವ್ರ ಮನೇಲಿ ಮಾಡ್ತಾರೆ, ಹೋಟೆಲಲ್ಲಿ ಮಾಡ್ತಾರೆ, ಅವ್ರ ಪ್ರೈವೇಟ್ ಪಾರ್ಟಿ ಮಾಡ್ತಾರೆ. ರೋಡಲ್ಲಿ ಕೂತ್ಕೊಂಡು ಕುಡಿಯೋದು ಅಥವಾ ಡಾನ್ಸ್ ಮಾಡೋದು ಅದು ನಾವು ಆಸ್ಪತ್ರೆ ಕೊಟ್ಟಿಲ್ಲ. ಆ್ಯಂಡ್ ಇಟ್ ಇಸ್ ನಾಟ್ ಅಡ್ವೈಸಬಲ್ ಆಲ್ಸೋ ಆ್ಯಂಡ್ ಇಟ್ ಇಸ್ ನಾಟ್ ಪರ್ಮಿಸಿಬಲ್ ಇನ್ ಲಾ. ಸೊ ಆ ನಿಟ್ಟಿನಲ್ಲಿ ನಾವು ರೋಡಲ್ಲಿ ಯಾರು ಬೇಕಾದರೆ ಬರಲಿ, ನಾವು ಯಾರಿಗೆ ತಡೆದಿಲ್ಲ. ಬಟ್ ಅವ್ರು ಬಂದರೆ ಬೇರೆಯವ್ರಿಗೆ ತೊಂದರೆ ಮಾಡಿದ್ರೆ ನಮ್ಮದು ಆಕ್ಷೇಪ ಇತ್ತು. ಸೊ ಆ ನಿಟ್ಟಿನಲ್ಲಿ ತುಂಬ ಚೆನ್ನಾಗಿ ಆಯಿತು ಪ್ರತಿಯೊಂದು ಕ್ಷೇತ್ರದಲ್ಲಿ. ಸೊ ಐ ಥಾಟ್ ಇಟ್ ಇಸ್ ಮೈ ಡ್ಯೂಟಿ ವಿತ್ ಆಲ್ ಮೈ ಸೀನಿಯರ್ ಆಫೀಸರ್ಸ್, ವಿ ಶುಡ್ ವಿಸಿಟ್ ಆಲ್ ದಿ ಯೂನಿಟ್ಸ್. ಆ್ಯಂಡ್ ಈ 2-3 ಡೇಸಲ್ಲಿ, ಯಾಕಂದರೆ ಡಿಲೇ ಮಾಡಿದರೆ, ಯಾಕಂದರೆ ಇವತ್ತೇ ಏನಾಯಿತು, ನಾವೆಲ್ಲ ನಮ್ಮ ಸೀನಿಯರ್ ಆಫೀಸರ್ ಡಿಸೈಡ್ ಮಾಡಿ ಇದು ಮಾಡ್ತಾ ಇದ್ವಿ. ಕೆಲವು ಕಡೆ ಅದು ಭಾವನೆ ಇರಬಾರ್ದು ದಟ್ ಬರೀ MG ರೋಡಲ್ಲಿ ಬಂದೋಸ್ತಾ ಇತ್ತು, ಅದಕ್ಕೆ MG ರೋಡ್ ಅವ್ರಿಗೆ ಕರೆದಿದ್ವಿ. ಸಾಧ್ಯನೇ ಇಲ್ಲ. ಆ್ಯಂಡ್ ದಟ್ ಇಸ್ ವೈ ವಿ ಹ್ಯಾವ್ ಇಶ್ಯೂಡ್ ಅ ಮೆಮೊ ಇಶ್ಯೂ ಆಗ್ತಾ ಇದೆ. ಎಲ್ಲರೂ ಪ್ರತಿಯೊಂದು ಕಡೆ ನಾವು ಹೋಗಿ, ಇಟ್ ಇಸ್ ಜಸ್ಟ್ ಅ ಟೋಕನ್ ಆಫ್ ಅಪ್ರಿಸಿಯೇಷನ್ ಆ್ಯಂಡ್ ಎಕ್ನಾಲೆಜ್ಮೆಂಟ್. ಬೇಸಿಕ್ಲಿ ಅವ್ರದ್ದು ಏನು ಅವರು ಕಷ್ಟಪಟ್ಟು ಮಾಡಿರೋ ಕೆಲಸ ತುಂಬ ಚೆನ್ನಾಗಿ, ಯಾಕೆಂದರೆ ನಾವು ಹೇಳಬೇಕಾಗಿಲ್ಲ, ಪ್ರೆಸ್ಸಲ್ಲಿ ಬಂದಿದೆ, ಸೋಷಿಯಲ್ ಮೀಡಿಯಲ್ಲಿ ಬರ್ತಾನೇ ಇದೆ, ನನಗೆ ಹಲವಾರು ಕಡೆಯಿಂದ ಬರ್ತಾ ಇದೆ. ಸೊ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಹ್ಯಾಸ್ ಶೋನ್ ದಿ ವೇ ದಟ್ ಎಸ್, ಇಫ್ ವಿ ಮೈಂಡ್ ವಿ ಕ್ಯಾನ್ ಡೂ ಇಟ್ ಅಂತ ಏನಿಲ್ಲ. ಆ್ಯಂಡ್ ದಿ ಕ್ರಕ್ಸ್ ಆಫ್ ದಿ ಮ್ಯಾಟರ್ ವಾಸ್ ದಟ್ ದಿ ಪಾಪ್ಯುಲೇಷನ್, ಯಾರು ಜನ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ, ಅವ್ರು ದೇ ಆರ್ ಕಮಿಂಗ್ ಟು ಎಂಜಾಯ್. ಅವ್ರು ನಮ್ಮ ದುಶ್ಮನ್ ಅಲ್ಲ, ಅವ್ರು ನಮ್ಮ ಶತ್ರು ಅಲ್ಲ. ದಟ್ ಅವ್ರಿಗೆ ನಾವು ಲಾಠಿ ಚಾರ್ಜ್ ಮಾಡಬೇಕು, ಓಡಿಸ್ಬೇಕು ಅಂತ ಇಲ್ಲ. ಜನ ಜಾಸ್ತಿ ಬರ್ತಾರೆ, ಆ ಜನಕ್ಕೆ ಕಂಟ್ರೋಲ್ ಹೇಗೆ ಮಾಡಬೇಕು ಅದು ನಾವು ರೂಲ್ಸ್ ಮಾಡಿದ್ದೀವಿ. ನೀವು ನಡ್ಕೊಂಡು ಹೀಗೆ ಹೋಗ್ಬೇಕು, ನಡ್ಕೊಂಡು ಹೀಗೆ ಹೋಗ್ಬೇಕು. ಈ ಜನಗೆ ನಾವು ಬಿಟ್ಬಿಟ್ರೆ ಗೊಂದಲ ಆಗ್ತದೆ. ಸೊ ಅಲ್ಲಿ ಕ್ರೌಡ್ ಕಂಟ್ರೋಲ್ ಯಾವ ರೀತಿ ಮಾಡಬೇಕು ಅದ್ರ ಬಗ್ಗೆ ನಮಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಯಿತು. ಆ್ಯಂಡ್ ಮುಂದಿನ ದಿವಸದಲ್ಲಿ ಕೂಡ ಹೋಪ್ಸೋ ನಾವು ಇನ್ನೂ ಬೆಟರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನಮ್ಮ ಆಫೀಸರ್ಸ್ಗೆ ನಾವು ಒಂದೇ ರಿಕ್ವೆಸ್ಟ್ ಇದೆ, ವಾಟ್ ಎವರ್ ಡ್ಯೂಟಿ ಯು ಡೂ ಇಟ್ ವಿತ್ ಗ್ರೇಟ್ ಅಟ್ಮೋಸ್ಟ್. ಬಿಕಾಸ್ ಈಗ ಏನಾಗಿದೆ, ಪ್ರತಿಯೊಂದು ಕಡೆ ಕ್ಯಾಮ್ರಾಸ್ ಇದೆ, ಎಲ್ಲ ನೀವು ವಾಚ್ಫುಲ್ ಐಸಲ್ಲಿದ್ದೀರ. ಇಲ್ಲ ನಿಮಗೆ ಒಂದು ಕಡೆ ಹಾಕಿದ ಮೇಲೆ ನೀವು ಆಯಿತು ನಾನು ಏನು ಮಾಡ್ತೀವಿ, ನಮ್ಗೆ ಯಾರು ನೋಡ್ತಾ ಇಲ್ಲ ಅಂತ ತಪ್ಪು ಕಲ್ಪನೆ ಇರಬಾರ್ದು. ಪ್ಲಸ್ ನಮ್ಮ ಮಾನ್ಯ ಗೃಹ ಸಚಿವರು, DG IGP ಸಾಹೇಬರು, ಅವರು ಸ್ವತಃ ಕಮಾಂಡ್ ಸೆಂಟರಲ್ಲಿ 1.5 ಗಂಟೆ ತನಕ ಕೂತಿದ್ರು. ಅವರು ಅಲ್ಲಿಂದನೇ ಪ್ರತಿಯೊಂದು ಆಫೀಸರ್ದು ಹೆಸರು ನೋಡಿ ಇದು ಕ್ಲಿಕ್ ಮಾಡಿ ನೋಡ್ತಾ ಇದ್ರು, ಎಲ್ಲಿ ಯಾವ ಸಿಟಿಯಲ್ಲಿ ಯಾವ ಮೂಲೆಯಲ್ಲಿಲ್ಲ. ಅವ್ರು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರಲಿ, ಅಥವಾ ನಾರ್ತ್ ಈಸ್ಟಲ್ಲಿ ಇರಲಿ, ಅಥವಾ ಕೆಂಗೇರಿಯಲ್ಲಿ ಇರಲಿ, ಕುಂಬಲಗೋಡಲ್ಲಿ ಇರಲಿ, ಅಥವಾ ಯಾವ ಮೂಲೆಯಲ್ಲಿ ಇರಲಿ, ನಮ್ಮ ಜಾಯಿಂಟ್ ಕಮಿಷನರ್ ಅಡ್ಮಿನಿಸ್ಟ್ರೇಷನ್ ಮತ್ತು DCP ಕಮಾಂಡ್ ಸೆಂಟರ್ ಅವ್ರ ಜೊತೆಗಿದ್ರು. ಅವರು ಕೂಡ ಅಲ್ಲಿ ಅಬ್ಸರ್ವ್ ಮಾಡಿ, ಸೊ ಅವ್ರು ಸ್ವತಃ ನೋಡಿದರೆ ಕಣ್ಣಿಂದನೇ ಯಾವ ರೀತಿ ನಡೆದಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಅಗೇನ್ ಐ ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು. ಆ್ಯಂಡ್ ಐ ವಿಲ್ ರಿಕ್ವೆಸ್ಟ್ ದಿ ಪ್ರೆಸ್ ಟು highlight the contribution of my entire force, and it is not a force of only one commissioner or one DCP or joint commissioner. It is a force of 25,000 people who have really struggled hard to bring the Bangalore City Police, to get the Bangalore City a good name.